ಹೆಂಡತಿ ಸತ್ತ ಮೇಲೆ ಚಂದ್ರಶೇಖರ್ ಮಗ, ಸೊಸೆ ಹಾಗೂ ಮೊಮ್ಮಗನ ಹತ್ತಿರ ಮುಂಬೈಗೆ ಹೋಗಿ ಕೆಲವು ದಿನಗಳ ಕಾಲ ಅಲ್ಲೇ ಇದ್ದರು. ಅಲ್ಲಿ ಇದ್ದು ಸರಿಸುಮಾರು ಹೆಚ್ಚು ಕಡಿಮೆ 1.5 ವರ್ಷ ಆಗಿತ್ತು. ಆದರೆ ಸೊಸೆಯ ವರ್ತನೆಯಿಂದ ಬೇಸರಗೊಂಡು ಚಂದ್ರಶೇಖರ್ ವಾಪಸ್ಸು ಅಂಕೋಲಾಗೆ ಬಂದಿದ್ದಾರೆ. ಅಷ್ಟರೊಳಗೆ ಅವರ ಮನೆಯ ಪರಿಸ್ಥಿತಿ ಬಿಗಡಾಯಿಸಿತ್ತು. ಕಾರಣ ಅಲ್ಲಿ ಸದಾಕಾಲ ಮಳೆಯಾಗುತ್ತಿರುವುದರಿಂದ ಅಂಥದ್ರಲ್ಲಿ ತಾವೇ ಇಳಿ ವಯಸ್ಸಿನಲ್ಲಿಯೂ ಕೂಡ ಮನೆಯನ್ನ ಸ್ವಚ್ಛ ಮಾಡಿಕೊಂಡು ಅಲ್ಲಿಯೇ ವಾಸ ಮಾಡಲು ಪ್ರಾರಂಭಿಸಿದ್ದಾರೆ. ತಾವೇ ಖುದ್ದಾಗಿ ಅಡಿಗೆ ಮಾಡಿಕೊಳ್ಳುವುದು, ಮನೆಯನ್ನ ಸ್ವಚ್ಛ ಮಾಡಿಕೊಳ್ಳುವುದು ಅವರ ದಿನಚರಿಯಾಗಿತ್ತು. ಆದರೆ 72 ವರ್ಷ ದಾಟಿದ ಚಂದ್ರಶೇಖರ್ಗೆ ದೇಹದಲ್ಲಿ ಶಕ್ತಿ ಕುಂದಿ ಹೋಗಿತ್ತು. ಒಂದು ದಿನ ತರಕಾರಿ ತರಬೇಕೆಂದು ಮಾರುಕಟ್ಟೆಗೆ ಹೋಗಿ ಬರುವಷ್ಟರಲ್ಲಿ ವಿಪರೀತ ಮಳೆ ಪ್ರಾರಂಭವಾಗಿ ಸಿಕ್ಕಾಪಟ್ಟೆ ತರಿಸಿಕೊಂಡಿದ್ದರು. ಹೀಗಾಗಿ ಮರುದಿನವೇ ಅವರಿಗೆ ಶೀತ, ನೆಗಡಿ ಮತ್ತು ಜ್ವರ ಪ್ರಾರಂಭವಾಗಿ ಸರಿಸುಮಾರು 3-4 ದಿವಸಗಳ ಕಾಲ ಮಲಗಿದ್ದರು. ಯಾರೂ ಕೂಡ ಅವರ ಹತ್ತಿರ ಬರಲು ಸಾಧ್ಯವಿರಲಿಲ್ಲ. ಯಾಕಂದ್ರೆ ಮೇಲಾಗಿ ಆ ಮನೆ ಕೂಡ ಸ್ವಲ್ಪ ಊರಿನ ಆಚೆ ಇತ್ತು. 4ನೇ ದಿನ ಎದ್ದು ಹಾಕಿಕೊಂಡ ಬಟ್ಟೆಯಲ್ಲೇ ಅವರು ಅವತ್ತು ಬ್ಯಾಂಕಿಗೆ ಹೋಗಿ ಸ್ವಲ್ಪ ದುಡ್ಡನ್ನ ವಿಡ್ರಾ ಮಾಡಿಕೊಂಡು ಬರಬೇಕೆಂದು ನಿರ್ಧಾರ ಮಾಡಿದ್ದಾರೆ. ಸುಮಾರು 3 ದಿನಗಳಿಂದ ಒಂದೇ ಬಟ್ಟೆ ಹಾಕಿದ್ದರಿಂದ ಬಟ್ಟೆಯೆಲ್ಲ ಗಲೀಜಾಗಿ ಹೋಗಿತ್ತು. ಆ ಬಟ್ಟೆಗಳನ್ನೇ ಹಾಕಿಕೊಂಡು ಹಾಗೆಯೇ ಬ್ಯಾಂಕಿಗೆ ಹೋಗಿದ್ದಾರೆ. ಬ್ಯಾಂಕಿಗೆ ಹೋಗಿ ನೋಡಿದಾಗ ಹೆಚ್ಚು ಕಡಿಮೆ ಆ ಬ್ಯಾಂಕಿನಲ್ಲಿದ್ದ ಎಲ್ಲ ಸಿಬ್ಬಂದಿಗಳು ಬೇರೆಯವರಾಗಿದ್ದರು. ಅವರಿಗೆ ಪರಿಚಯ ಇದ್ದ ಮ್ಯಾನೇಜರ್ ಇರಲಿಲ್ಲ. ಜೊತೆಗೆ ಅಲ್ಲಿದ್ದ ಸಿಬ್ಬಂದಿಯು ಕೂಡ ಎಲ್ಲರೂ ಟ್ರಾನ್ಸ್ಫರ್ ಆಗಿ ಹೋಗಿದ್ದರು. ಒಳಗೆ ಹೋದ ಚಂದ್ರಶೇಖರ್ ಅಲ್ಲಿದ್ದ ಸಿಬ್ಬಂದಿಗೆ ಮಾತನಾಡಲು ಹೋಗಿದ್ದಾರೆ. ಆದ್ರೆ ಮುಂದೆ ಕುಳಿತಂತಹ ಸಿಬ್ಬಂದಿ ಓರ್ವ ಹುಡುಗಿಯಾಗಿದ್ದಳು. ಅವಳು ಪ್ಯಾಂಟ್ ಶರ್ಟ್ ಹಾಕಿಕೊಂಡಿದ್ದಳು. ಚಂದ್ರಶೇಖರ್ ಹೋಗಿ ಕೇಳಿದರೆ ಅವಳು ಸರಿಯಾಗಿ ಉತ್ತರ ಕೊಟ್ಟಿಲ್ಲ. ಚಂದ್ರಶೇಖರ್ ಆ ಹುಡುಗಿಗೆ ಒಂದು ವಿಡ್ರಾವಲ್ ಫಾರ್ಮ್ ಕೊಡಿ ಅಂತ ಕೇಳಿದ್ದಾರೆ. ಅಂದ್ರೆ ಸುಮಾರು 5,000 ರೂಪಾಯಿ ಬ್ಯಾಂಕಿನಿಂದ ತೆಗೆಯಲು ಚಂದ್ರಶೇಖರ್ ಆ ವಿಡ್ರಾವಲ್ ಫಾರ್ಮ್ ಅನ್ನ ಆ ಹುಡುಗಿಗೆ ಕೇಳಿದರೆ ಆ ಹುಡುಗಿ ಅದಕ್ಕೆ ಉತ್ತರವೇ ಕೊಡುವುದಿಲ್ಲ. ಅವಳು ಇನ್ನೊಬ್ಬ ಸಿಬ್ಬಂದಿಯ ಜೊತೆ ಹರಟೆ ಹೊಡೆಯುತ್ತಾ ಕುಳಿತಿದ್ದಾಳೆ. ಚಂದ್ರಶೇಖರ್ ಆ ಹುಡುಗಿಗೆ ಮತ್ತೆ ವಿಡ್ರಾವಲ್ ಫಾರ್ಮ್ ಕೊಡಲು ಕೇಳಿದ್ದಾರೆ. ಆಗ ಆ ಹುಡುಗಿ ಇಂಗ್ಲಿಷ್ ನಲ್ಲಿಯೇ ಮಾತನಾಡಿದ್ದಾಳೆ. ಮೇಲಾಗಿ ತನಗೆ ಕನ್ನಡ ಬರುವುದಿಲ್ಲ, ನೀನು ಇಂಗ್ಲಿಷು ಅಥವಾ ತೆಲುಗಿನಲ್ಲಿ ಮಾತನಾಡಿದರೆ ನಿನಗೆ ನಾನು ಸಹಾಯ ಮಾಡುತ್ತೇನೆ, ಇಲ್ಲವಾದ್ರೆ ಇಲ್ಲಿಂದ ಜಾಗ ಖಾಲಿ ಮಾಡುವಂತ ಕಠೋರವಾಗಿ ಆ ಹುಡುಗಿ ಚಂದ್ರಶೇಖರ್ಗೆ ಹೇಳಿದ್ದಾಳೆ. ಚಂದ್ರಶೇಖರ್ ತಮಗೆ ತೆಲುಗು ಬರುವುದಿಲ್ಲ, ಇಂಗ್ಲಿಷ್ ಕೂಡ ನನಗೆ ಸರಿಯಾಗಿ ಬರುವುದಿಲ್ಲ, ಕನ್ನಡ ಬಿಟ್ಟು ನನಗೆ ಬೇರೆ ಯಾವ ಭಾಷೆಯೂ ಬರುವುದಿಲ್ಲ. ಹೀಗೆ ಅಂದಿದ್ದಕ್ಕೆ ಆ ಹುಡುಗಿ ಮತ್ತು ಅವಳ ಜೊತೆ ಮಾತನಾಡುತ್ತಿದ್ದ ಹುಡುಗ ಇಬ್ಬರು ಆ ಮುದುಕನ ಪರಿಸ್ಥಿತಿ ಕೊಂಡು ಜೋರಾಗಿ ನಕ್ಕಿದ್ದಾರೆ. ನಿನಗೆ ಇಂಗ್ಲಿಷ್ ಬರುವುದಿಲ್ಲ ಅಂದ ಮೇಲೆ ನೀನು ದುಡ್ಡನ್ನು ಹೇಗೆ ಬ್ಯಾಂಕಿನಿಂದ ತೆಗೆದುಕೊಳ್ಳುತ್ತೀಯಾ ಅಂತ ಹೀಯಾಳಿಸಿದ್ದಾರೆ. ಇದರಿಂದ ಮನನೊಂದಂತಹ ಚಂದ್ರಶೇಖರ್ ಇನ್ನೊಂದು ಪಕ್ಕದ ಕೌಂಟರ್ಗೆ ಹೋಗಿದ್ದಾರೆ. ಅಲ್ಲಿ ಆದರೂ ತಮಗೆ ಸಹಾಯ ಆಗಬಹುದು ಅಂತ. ಅಲ್ಲಿಯೂ ಕೂಡ ಆ ವ್ಯಕ್ತಿ ಕನ್ನಡದಲ್ಲಿ ಮಾತನಾಡುವುದಿಲ್ಲ. ನಾನು ಕೇರಳದವನು, ನನಗೆ ಮಲಯಾಳಂ ಬರುತ್ತೆ, ಮಲಯಾಳಂ ಭಾಷೆಯಲ್ಲಿ ಕೇಳಿದರೆ ನಿನಗೆ ಸಹಾಯ ಮಾಡುತ್ತೇನೆ ಅಂತ ಚಂದ್ರಶೇಖರ್ಗೆ ಹೇಳಿದ್ದಾನೆ. ಚಂದ್ರಶೇಖರ್ಗೆ ನಿಜಕ್ಕೂ ತಕ್ಕ ಮಟ್ಟಿಗೆ ಸಿಟ್ಟು ಬಂದಿತ್ತು. ನಾವೇನು ಕರ್ನಾಟಕದಲ್ಲಿ ಇದ್ದೇವೋ ಅಥವಾ ಆಂಧ್ರ ಪ್ರದೇಶ ಅಥವಾ ಕೇರಳದಲ್ಲಿ ಇದ್ದೇವೋ ಅನ್ನೋ ಮಟ್ಟಿಗೆ ಇವರು ಮಾತನಾಡುತ್ತಿದ್ದಾರೆ ಎಂದು ಬೇಜಾರು ಪಟ್ಟಿದ್ದಾರೆ. ಹೀಗೆ ಇವರನ್ನ ಬಿಟ್ಟರೆ ಇವರು ನಮ್ಮ ತಲೆಯ ಮೇಲೆ ಕೊಡುತ್ತಾರೆ ಅಂತ ಭಾವಿಸಿ ಮತ್ತು ತಮ್ಮ ಕೆಲಸ ಆಗುವುದಿಲ್ಲವೆಂದು ಗೊತ್ತಾದಾಗ ಚಂದ್ರಶೇಖರ್ ನೇರವಾಗಿ ಮ್ಯಾನೇಜರ್ ಬಳಿ ಹೋಗಿ ಅದರ ಬಗ್ಗೆ ಕಂಪ್ಲೇಂಟ್ ಮಾಡಬೇಕೆಂದು ನಿರ್ಧಾರ ಮಾಡಿದ್ದಾರೆ. ಆದರೆ ಮ್ಯಾನೇಜರ್ ಚೇಂಬರ್ ನಲ್ಲಿ ಯಾರದೋ ಜೊತೆ ಮಾತನಾಡುತ್ತಿದ್ದ ಕಾರಣ ಹೊರಗಡೆ ವೇಟ್ ಮಾಡುತ್ತಾರೆ. ಒಳಗಡೆ ಮ್ಯಾನೇಜರ್ ಯಾರೋ ಒಬ್ಬ ಮಹಿಳೆಯ ಜೊತೆ ಮಾತನಾಡುತ್ತಾ ಜೋರಾಗಿ ನಗುತ್ತಿರುವುದು ಕೇಳಿ ಬರುತ್ತದೆ. ಆದರೂ ಸಮಾಧಾನದಿಂದ ಚಂದ್ರಶೇಖರ್ ಅವರಿಗಾಗಿ ಕಾಯುತ್ತಾರೆ. ಕಾದು ಆಗಲೇ ಸುಮಾರು 1 ಗಂಟೆ ಆಗಿತ್ತು. ಮ್ಯಾನೇಜರ್ ಮಾತ್ರ ಈಗಲೂ ಕೂಡ ಆ ಮಹಿಳೆಯ ಜೊತೆ ಮಾತನಾಡುತ್ತಾ ಕಾಲವನ್ನ ಕಳೆಯುತ್ತಿದ್ದ. ಜೊತೆಗೆ ಆ ಮಹಿಳೆಗೆ ಹೊರಗಡೆಯಿಂದ ಕೂಲ್ ಡ್ರಿಂಕ್ಸ್ ತರಿಸಿ 2 ಬಾರಿ ಕುಡಿಸಿದ್ದ. ಕೊನೆಗೂ ಚಂದ್ರಶೇಖರ್ಗೆ ಇದನ್ನ ನೋಡಿ ಸಹಿಸಲು ಆಗುವುದಿಲ್ಲ. ಅಲ್ಲೇ ಇದ್ದ ಸೆಕ್ಯೂರಿಟಿಗೆ ತನ್ನ ಮ್ಯಾನೇಜರ್ ಅನ್ನ ಭೇಟಿ ಮಾಡಬೇಕು ಅಂತ ಸ್ವಲ್ಪ ಹೋಗಿ ಹೇಳಿ ಅಂತ ಕೇಳಿದ್ದಾರೆ. ಸೆಕ್ಯೂರಿಟಿ ಒಳಗೆ ಹೋಗಿ ಹೇಳಿದರೆ ಆ ಮ್ಯಾನೇಜರ್ ಆ ಗ್ಲಾಸ್ ಬಾಗಿಲಿನಿಂದಲೇ ನೋಡಿ ಯಾವನೋ ಒಬ್ಬ ಮುದುಕ ಇರಬಹುದು ಅಂತ ಅವನನ್ನು ಕಾಯಲು ಹೇಳುವಂತೆ ಆ ಸೆಕ್ಯೂರಿಟಿಗೆ ಬಳಿ ಹೇಳಿ ಕಳಿಸಿದ್ದಾನೆ. ತದನಂತರ ಇನ್ನೂ ಅರ್ಧ ಗಂಟೆ ಕಾಲ ಚಂದ್ರಶೇಖರ್ ಮ್ಯಾನೇಜರ್ಗಾಗಿ ಕಾದಿದ್ದಾರೆ. ಕೊನೆಗೆ ಆ ಮಹಿಳೆ ಹೋದ ಮೇಲೆ ಸುಮಾರು 2 ಗಂಟೆಯ ನಂತರ ಮ್ಯಾನೇಜರ್ ಚಂದ್ರಶೇಖರ್ಗೆ ಒಳಗೆ ಬರಲು ಅನುಮತಿ ಕೊಟ್ಟಿದ್ದಾರೆ. ಚಂದ್ರಶೇಖರನ್ನ ನೋಡಿ ಯಾವನೊಬ್ಬ ಭಿಕ್ಷುಕ ತನ್ನ ಚೇಂಬರ್ಗೆ ಬಂದಿದ್ದಾನೆ ಎಂದು ದೂರದಿಂದಲೇ ಮಾತನಾಡುವಂತ ಹೇಳಿದ್ದಾನೆ. ಅವರನ್ನ ಕರೆದು ಒಳಗೆ ಕೂಡ ಕೂಡಿಸುವುದಿಲ್ಲ.
ಏನು ವಿಚಾರ, ಯಾಕೆ ನನ್ನನ್ನ ನೀನು ಭೇಟಿ ಮಾಡಬೇಕು ಅಂತ ಅವನು ಕೂಡ ಇಂಗ್ಲಿಷ್ ನಲ್ಲಿ ಮಾತನಾಡಿದ್ದಾನೆ. ಆದರೆ ಚಂದ್ರಶೇಖರ್ ಅವರು ಇಂಗ್ಲಿಷ್ ಮಾತನಾಡುವುದನ್ನ ಕೇಳಿ ಅವರಿಗೆ ಉತ್ತರ ಕೊಡಲು ತಡಪಡಿಸಿದ್ದಾರೆ. ಕಾರಣ ಚಂದ್ರಶೇಖರ್ಗೆ ಇಂಗ್ಲಿಷ್ ಅರ್ಥವಾಗುತ್ತಿತ್ತು ಹೊರತು ಇಂಗ್ಲಿಷ್ ಮಾತನಾಡಲು ಅಷ್ಟೊಂದು ಸರಿಯಾಗಿ ಬರುತ್ತಿರಲಿಲ್ಲ. ದಯವಿಟ್ಟು ನೀವು ಕನ್ನಡದಲ್ಲಿ ಮಾತನಾಡಿ, ನನಗೆ ಇಂಗ್ಲಿಷ್ ಭಾಷೆ ಮಾತನಾಡಲು ಆಗುತ್ತಿಲ್ಲ ಅಂತ ವಿನಂತಿ ಕೂಡ ಮಾಡಿಕೊಂಡಿದ್ದಾರೆ. ಮ್ಯಾನೇಜರ್ ಚಂದ್ರಶೇಖರ್ ಅವರ ಮಾತನ್ನ ಕೇಳಿ ಜೋರಾಗಿ ನಕ್ಕಿದ್ದಾನೆ. ಇಂಗ್ಲಿಷೇ ಬರೋದಿಲ್ಲ ಅಂದ ಮೇಲೆ ಬ್ಯಾಂಕಿಗೆ ಬಂದು ಏನು ಮಾಡುತ್ತೀಯಲೋ ಮುದುಕ, ಏನು ಬೇಕು ನಿನಗೆ ಅಂತ ಕೇಳಿದ್ದಾನೆ. ಅದಕ್ಕೆ ಕನ್ನಡದಲ್ಲಿಯೇ ಚಂದ್ರಶೇಖರ್ ತನಗೆ ಖಾತೆಯಿಂದ ದುಡ್ಡನ್ನ ತೆಗೆಯಬೇಕಾಗಿತ್ತು ಸರ್, ಆದ್ರೆ ನಿಮ್ಮ ಸಿಬ್ಬಂದಿ ನನಗೆ ತೆಗೆಯಲು ಅವಕಾಶ ಕೊಡುತ್ತಿಲ್ಲ. ಎಲ್ಲರೂ ತಮ್ಮ ತಮ್ಮ ಭಾಷೆಯಲ್ಲಿ ಮಾತನಾಡುತ್ತಿದ್ದಾರೆ. ಇಲ್ಲವಾದ್ರೆ ನಿನಗೆ ಸಹಾಯ ಮಾಡುವುದಿಲ್ಲ ಅಂತ ಹೇಳುತ್ತಿದ್ದಾರೆ. ನನಗೆ ಕನ್ನಡ ಬಿಟ್ಟರೆ ಬೇರೆ ಯಾವ ಭಾಷೆಯೂ ಬರುವುದಿಲ್ಲ. ಮೊದಲು ಇದ್ದ ಸಿಬ್ಬಂದಿ ಮತ್ತು ಮ್ಯಾನೇಜರ್ ಎಲ್ಲರೂ ಕೂಡ ಕನ್ನಡದವರಾಗಿದ್ದರು, ಕನ್ನಡವನ್ನೇ ಮಾತನಾಡುತ್ತಿದ್ದರು. ಹೀಗೆ ಹೇಳುತ್ತಿದ್ದ ಹಾಗೆ ಆ ಮ್ಯಾನೇಜರ್ಗೂ ಎಲ್ಲಿಲ್ಲದ ಸಿಟ್ಟು ಬಂದಿದೆ. ನಾನು ಕನ್ನಡದಲ್ಲಿ ಮಾತನಾಡುವುದಿಲ್ಲ, ನನ್ನ ಮಾತೃಭಾಷೆ ತಮಿಳಾಗಿದೆ. ನಿನಗೆ ನನ್ನಿಂದ ಕೆಲಸ ಆಗಬೇಕೆಂದ್ರೆ ಇಂಗ್ಲಿಷು ಅಥವಾ ತಮಿಳಿನಲ್ಲಿ ಮಾತನಾಡು. ನೀನು ನನ್ನ ಜಾಗಕ್ಕೆ ಬಂದಿದ್ದೀಯಾ, ನಿನಗೆ ಕೆಲಸ ಆಗಬೇಕೆಂದ್ರೆ ನಾನು ಹೇಳಿದ ಹಾಗೆ ಕೇಳುವಂತ ದಬಾಯಿಸಿದ್ದಾನೆ. ಇದರಿಂದ ಸಿಟ್ಟಿಗೆದ್ದ ಚಂದ್ರಶೇಖರ್ ಜೋರಾಗಿಯೇ ಕನ್ನಡದಲ್ಲಿಯೇ ಅವರ ಮೇಲೆ ಕೋಪಗೊಂಡು ಕೂಗಾಡಿದ್ದಾರೆ. ಹೀಗೆ ಕೂಗಾಡುತ್ತಿದ್ದ ಹಾಗೆ ಮ್ಯಾನೇಜರ್ಗೆ ಎಲ್ಲಿಲ್ಲದ ಸಿಟ್ಟು ಬಂದಿದೆ. ಲೋ ಬಡವ ರಾಸ್ಕಲ್, ಲೋ ಭಿಕ್ಷುಕ ಅಂತ ಆಂಗ್ಲ ಭಾಷೆಯಲ್ಲಿಯೇ ಚಂದ್ರಶೇಖರ್ ಅವರನ್ನ ಬೈದಿದ್ದಾನೆ. ಅವರನ್ನ ಬ್ಯಾಂಕಿನಿಂದ ಹೊರಗೆ ದಬ್ಬಿದ್ದಾನೆ. ಅಷ್ಟೇ ಅಲ್ಲದೆ ಜೋರಾಗಿ ತಳ್ಳಿದ್ದರಿಂದ ಚಂದ್ರಶೇಖರ್ ರೋಡಿಗೆ ಹೋಗಿ ಬಿದ್ದಿದ್ದಾರೆ. ಅದೇ ಸಮಯದಲ್ಲಿ ಅದೇ ದಾರಿಯಲ್ಲಿ ಜಿಲ್ಲಾಧಿಕಾರಿಗಳು ಹೋಗುತ್ತಿರುತ್ತಾರೆ. ಹೀಗೆ ಬ್ಯಾಂಕಿನಿಂದ ಹೊರಗೆ ಬಿದ್ದ ವಯಸ್ಸಾದ ವ್ಯಕ್ತಿಯನ್ನ ಕಂಡು ಜಿಲ್ಲಾಧಿಕಾರಿ ತಮ್ಮ ಗಾಡಿಯನ್ನ ನಿಲ್ಲಿಸಲು ಡ್ರೈವರ್ಗೆ ಹೇಳಿದ್ದಾರೆ. ಮತ್ತು ಡ್ರೈವರ್ ಆ ಕಾರನ್ನ ಬ್ಯಾಂಕ್ ಪಕ್ಕ ಹೋಗಿ ನಿಲ್ಲಿಸಿದ್ದಾನೆ. ತಕ್ಷಣವೇ ಗಾಡಿಯಿಂದ ಇಳಿದು ಬಂದ ಜಿಲ್ಲಾಧಿಕಾರಿ ಚಂದ್ರಶೇಖರ್ ಬಳಿ ಓಡಿದ್ದಾರೆ. ಅವರನ್ನ ತಮ್ಮ ಕೈಯಾರ ಮೇಲೆ ಎತ್ತಿದ್ದಾರೆ. ಯಾಕೆ, ಏನಾಯ್ತು, ಯಾಕೆ ನಿಮ್ಮನ್ನ ಬ್ಯಾಂಕಿನಿಂದ ಹೊರಗಡೆ ದಬ್ಬಲಾಯಿತು ಅಂತ ಪ್ರಶ್ನೆಗಳನ್ನ ಜಿಲ್ಲಾಧಿಕಾರಿ ಚಂದ್ರಶೇಖರ್ ಅವರಿಗೆ ಕೇಳಿದ್ದಾರೆ. ಆಗ ಚಂದ್ರಶೇಖರ್ ಆ ಜಿಲ್ಲಾಧಿಕಾರಿಗೆ ನಡೆದ ವಿಷಯವನ್ನೆಲ್ಲ ಹೇಳಿದ್ದಾರೆ. ನನ್ನ ಬಟ್ಟೆಯನ್ನ ನೋಡಿ ನನಗೆ ಇಂಗ್ಲಿಷ್ ಬರುವುದಿಲ್ಲ ಅಂತ ನನ್ನನ್ನ ಇವರು ಭಿಕ್ಷುಕ ಅಂದುಕೊಂಡು ನನಗೆ ಬರಬೇಕಾದ ದುಡ್ಡನ್ನು ಕೂಡ ಈ ಬ್ಯಾಂಕಿನವರು ನನಗೆ ಕೊಡುತ್ತಿಲ್ಲ. ದಯವಿಟ್ಟು ನೀವೇ ನನಗೆ ಸ್ವಲ್ಪ ಸಹಾಯ ಮಾಡಿ ನನಗೆ ದುಡ್ಡನ್ನ ಕೊಡಿಸಿ ಅಂತ ಬೇಡಿಕೊಂಡಿದ್ದಾರೆ. ಅಷ್ಟೇ ತಾನೇ, ಬನ್ನಿ ನನ್ನ ಜೊತೆ ಅಂತ ಜಿಲ್ಲಾಧಿಕಾರಿ ಬ್ಯಾಂಕಿನ ಒಳಗೆ ಹೋಗಿದ್ದಾರೆ. ಜಿಲ್ಲಾಧಿಕಾರಿಯನ್ನು ನೋಡುತ್ತಿದ್ದ ಹಾಗೆ ಎಲ್ಲ ಸಿಬ್ಬಂದಿ ಆಶ್ಚರ್ಯಪಟ್ಟಿದ್ದಾರೆ. ನೇರವಾಗಿ ಚಂದ್ರಶೇಖರ್ ಅವರನ್ನ ಆ ಬ್ಯಾಂಕ್ ಚೇಂಬರ್ಗೆ ಕರೆದುಕೊಂಡು ಹೋಗಿ, ಯಾಕೆ ನೀವು ಈ ರೀತಿ ಹಿರಿಯ ನಾಗರಿಕರ ಜೊತೆ ವರ್ತಿಸುತ್ತಿದ್ದೀರಾ ಅಂತ ಕನ್ನಡದಲ್ಲಿಯೇ ಮಾತನಾಡಿದ್ದಾರೆ. ಆಗ ಆ ಮ್ಯಾನೇಜರ್ ಅರ್ಧಂಬರ್ಧ ಕನ್ನಡದಲ್ಲಿ ಮಾತನಾಡಿದ್ದಾನೆ. ನೀವು ಕರ್ನಾಟಕದಲ್ಲಿ ಇದ್ದೀರಾ, ಕನ್ನಡ ಮಾತನಾಡಲು ಬರುವುದಿಲ್ಲ ಅಂದ್ರೆ ಯಾಕೆ ನೀವು ಕೆಲಸ ಮಾಡುತ್ತಿದ್ದೀರಾ? ಮೇಲಾಗಿ ನಿಮಗೆ ಹಿರಿಯ ನಾಗರಿಕರ ಜೊತೆ ಯಾವ ರೀತಿ ನಡೆದುಕೊಳ್ಳಬೇಕು ಅನ್ನುವ ಪರಿಜ್ಞಾನ ಕೂಡ ಇಲ್ಲ. ಇನ್ನು ಮೇಲೆ ನನಗೇನಾದ್ರೂ ನಿಮ್ಮ ಬಗ್ಗೆ ಕಂಪ್ಲೇಂಟ್ ಬಂದ್ರೆ ನಾನು ಬೇರೆ ಆಕ್ಷನ್ ತೆಗೆದುಕೊಳ್ಳಬೇಕಾಗುತ್ತೆ, ಹುಷಾರ್ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ನಿಮ್ಮ ಸಿಬ್ಬಂದಿ ನೀವು ತಕ್ಷಣವೇ ಚಂದ್ರಶೇಖರ್ ಅವರ ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕು. ಅಷ್ಟೇ ಅಲ್ಲದೆ ಅವರಿಗೆ ಆಗುವ ಕೆಲಸವನ್ನ ಮುಂದಿನ 2 ನಿಮಿಷದಲ್ಲಿ ಮಾಡಿಕೊಡಬೇಕು. ಹಾಗೆ ಮುಂದೆ 1 ತಿಂಗಳಲ್ಲಿ ನೀವು ಮತ್ತು ನಿಮ್ಮ ಸಿಬ್ಬಂದಿ ಕನ್ನಡವನ್ನ ಕಲಿತು ಕನ್ನಡವನ್ನೇ ನಿಮ್ಮ ಬ್ಯಾಂಕ್ ಕಸ್ಟಮರ್ ಜೊತೆ ಮಾತನಾಡಬೇಕು ಅಂತ ತಾಕೀತು ಮಾಡಿದ್ದಾರೆ. ಜಿಲ್ಲಾಧಿಕಾರಿಯ ಮಾತು ಕೇಳಿ ಬ್ಯಾಂಕ್ ಸಿಬ್ಬಂದಿ ಬೆಚ್ಚಿ ಬಿದ್ದಿತ್ತು. ಎಲ್ಲರೂ ಓಡಿ ಬಂದು ಚಂದ್ರಶೇಖರ್ ಅವರ ಕಾಲನ್ನ ಹಿಡಿದು ಕ್ಷಮೆ ಕೇಳಿದ್ದಾರೆ. ಇದೆಲ್ಲ ಕಣ್ಣಾರೆ ಕಂಡಂತಹ ಚಂದ್ರಶೇಖರ್ ಕಣ್ಣಲ್ಲಿ ನೀರು ಬಂದಿತ್ತು. ಅವರಿಗೆ ಬರಬೇಕಾದ ದುಡ್ಡು ಕೂಡ ಬಂದಿತ್ತು. ಆಗ ಚಂದ್ರಶೇಖರ್ ಜಿಲ್ಲಾಧಿಕಾರಿಯನ್ನ ನೋಡಿ, ಯಾರಪ್ಪ ನೀನು, ನನಗೆ ಯಾಕೆ ಇಷ್ಟೊಂದು ಸಹಾಯ ಮಾಡುತ್ತಿದ್ದೀಯಾ, ಯಾಕೆ ಇಷ್ಟೊಂದು ನನಗೆ ಮರ್ಯಾದೆ ಕೊಡುತ್ತಿದ್ದೀಯ ಅಂತ ಕೇಳಿದ್ದಾರೆ. ಅದಕ್ಕೆ ಜಿಲ್ಲಾಧಿಕಾರಿ, ಗುರುಗಳೇ, ನೀವು ನನ್ನನ್ನ ಮರ್ತಿದ್ದೀರಾ, ಆದ್ರೆ ನಾನು ನಿಮ್ಮನ್ನ ಮರೆಯಲು ಸಾಧ್ಯವೇ? ನೀವೇ ನನಗೆ ಕನ್ನಡವನ್ನ ಕಲಿಸಿದಂತಹ ಗುರುಗಳು. ನೀವು ಕಲಿಸಿದ್ದಕ್ಕೇನೆ ನಾನು ಇವತ್ತು ಜಿಲ್ಲಾಧಿಕಾರಿಯಾಗಿದ್ದೇನೆ. ನಿಮ್ಮ ಋಣವನ್ನ 7 ಜನ್ಮ ಎತ್ತಿದರೂ ತುಂಬಲು ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ. ಬನ್ನಿ, ನಾನೇ ನಿಮಗೆ ಮನೆಯವರೆಗೂ ಬಿಟ್ಟು ಬರುತ್ತೇನೆ ಅಂತ ಚಂದ್ರಶೇಖರ್ ಗುರುಗಳನ್ನ ಅವರ ಮನೆಯವರೆಗೂ ಬಿಟ್ಟು ಬರಬೇಕೆಂದು ಮನೆಗೆ ಹೋದಾಗ ಅವರ ಮನೆಯ ಪರಿಸ್ಥಿತಿ ನೋಡಿ ಆ ಮನೆಯನ್ನು ಖುದ್ದು ತಾವಾಗಿಯೇ ಕಟ್ಟಿಸಿ ಕೊಡುತ್ತೇನೆ ಅಂತ ಜಿಲ್ಲಾಧಿಕಾರಿ ಹೇಳಿದ್ದಾರೆ. ಹೌದು, ಮುಂದೆ ಕೇವಲ 3.5 ತಿಂಗಳಲ್ಲಿ ಆ ಮನೆಯನ್ನ ಹೊಸದಾಗಿ ರಿಪೇರಿ ಕೂಡ ಆ ಜಿಲ್ಲಾಧಿಕಾರಿ ಮಾಡಿಸಿದ್ದರು. ಹೌದು ಸ್ನೇಹಿತರೆ, ಚಂದ್ರಶೇಖರ್ ಆ ಜಿಲ್ಲಾಧಿಕಾರಿಯಂತಹ 100 ಹುಡುಗರಿಗೆ ಪಾಠವನ್ನ ಮಾಡಿದಂತಹ ಗುರುಗಳಾಗಿದ್ದರು. ಈಗ ಆ ಜಿಲ್ಲಾಧಿಕಾರಿ ಚಂದ್ರಶೇಖರ್ ಗುರುಗಳ ಗುರುದಕ್ಷಿಣೆಯನ್ನ ಈ ರೀತಿಯಾಗಿ ಕೊಟ್ಟಿದ್ದಾರೆ.
ಸ್ನೇಹಿತರೆ, ಇವತ್ತು ನಮ್ಮ ಕರ್ನಾಟಕದಲ್ಲಿ ಈ ತರ ಬ್ಯಾಂಕುಗಳಲ್ಲಿ ಬೇರೆ ಬೇರೆ ಭಾಷೆಗಳನ್ನ ಮಾತನಾಡುವ ಸಿಬ್ಬಂದಿ ತುಂಬಾನೇ ತುಂಬಿಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಕರ್ನಾಟಕದಲ್ಲಿ ಬೇರೆ ಭಾಷೆಯನ್ನು ಮಾತನಾಡಲು ಅವಕಾಶ ಕೊಡಬೇಡಿ. ನೀವು ಕನ್ನಡದಲ್ಲಿ ಮಾತನಾಡಿ, ಅವರು ಬೇಕಾದರೆ ಕನ್ನಡವನ್ನ ಕಲಿಯಲಿ. ಅವರು ನಿಮ್ಮ ಊರಿಗೆ ಬಂದಿದ್ದಾರೆ ಹೊರತು ನೀವು ಅವರ ಊರಿಗೆ ಹೋಗಿಲ್ಲ ಅಂದ ಮೇಲೆ ಅವರು ಇಲ್ಲಿ ಕೆಲಸ ಮಾಡಬೇಕೆಂದ್ರೆ ಕನ್ನಡವನ್ನ ಕಲಿಯಬೇಕು, ಕನ್ನಡವನ್ನ ಮಾತನಾಡಬೇಕು. ಒಂದು ವೇಳೆ ನೀವು ಅವರ ಭಾಷೆಯನ್ನೇ ನಿಮ್ಮ ಊರಲ್ಲೇ ಮಾತನಾಡಿದರೆ ಕನ್ನಡ ಅತಿ ಶೀಘ್ರದಲ್ಲಿ ಮಾಯವಾಗಿ ಹೋಗುತ್ತದೆ. ನಿಜಕ್ಕೂ ನೀವು ಕನ್ನಡದ ಭಕ್ತರಾಗಿದ್ದರೆ ಈ ವಿಡಿಯೋನ ಎಲ್ಲರ ಜೊತೆ ಶೇರ್ ಮಾಡಿ ಹಾಗೂ ಈ ವಿಡಿಯೋನ ಲೈಕ್ ಮಾಡಿ. ಸ್ನೇಹಿತರೆ, ಇದು 1990ರಲ್ಲಿ ನಡೆದ ಒಂದು ನೈಜ ಘಟನೆ.